ನಮಸ್ಕಾರ ಸ್ನೇಹಿತರೆ, ಒನ್ ಲೈಫ್ ವೆಬ್ಸೈಟಲ್ಲಿ ಒನ್ ಲೈಫ್ ಕ್ರಿಪ್ಟೋ ಕರೆನ್ಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಹೊಸ ಜಾಯ್ನಿಂಗ್ ಒಂದು ಮಾಡ್ತಾ ಇದ್ದೀವಿ. ಯಾವ ಥರ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ಒನ್ ಲೈಫ್ ವೆಬ್ಸೈಟು ತುಂಬ ಚೇಂಜ್ ಆಗಿದೆ. ಮೊದಲು ನೀವು ನೋಡಿರ್ತಕ್ಕಂಥ ವಿಡಿಯೋಗೂ ಈ ವಿಡಿಯೋಗೂ ತುಂಬ ಡಿಫ್ರೆನ್ಸ್ ಇದೆ. ಮೊದಲಿರ್ತಕ್ಕಂಥ ವೆಬ್ಸೈಟ್ಗಿಂತ ಈಗ ವೆಬ್ಸೈಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಹೊಸ ಲಾಗಿನ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ವೆಬ್ಸೈಟ್ ಓಪನ್ ಮಾಡಿದಾಗ www.onelife.eu ಅಂತ ನೀವು ಟೈಪ್ ಮಾಡಿ ಎಂಟ್ರ್ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಅಂತಂದರೆ ಆಲ್ರೆಡಿ ನೀವು ಎಕ್ಸಿಸ್ಟರ್ ಅಂದರೆ ಮೆಂಬರ್ಸ್ ಇದ್ದರೆ ಇಲ್ಲಿ ಲಾಗಿನ್ ಮಾಡಬೇಕು. ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಸೊ ಹೊಸ ಲಾಗಿನ್ ಮಾಡಬೇಕಾದಾಗ ನೀವು ಇಲ್ಲಿ ಜಾಯಿನ್ ಒನ್ ಲೈಫ್ ಅಂತ ಇದೆ, ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಮತ್ತೆ ಹೊಸ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ, ಲಾಗಿನ್ ಪೇಜು. ಆ ಲಾಗಿನ್ ಪೇಜಲ್ಲಿ ತಮ್ಮ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಫಿಲಪ್ ಮಾಡಬೇಕು. ನೋಡಿ, ಇದು ರಿಜಿಸ್ಟ್ರೇಷನ್ ಅಂತ ಬಂದಾಗ ಇಲ್ಲಿ ಇದು ನಿಮ್ಮ ರಿಜಿಸ್ಟ್ರೇಷನ್ ಪೇಜ್ ಇರುತ್ತೆ. ನಿಮ್ಮ ಹೆಸರು, ಫಸ್ಟ್ ನೇಮ್ ಎಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ ತುಂಬಿ. ಇವತ್ತು ಒಂದು ಹೊಸ ಲಾಗಿನ್ ಮಾಡ್ತಾ ಇದ್ದೀವಿ ಒಬ್ರದ್ದು. ಯಾವ ಥರ ಅಂತ ನೋಡ್ಬೋದು ಇಲ್ಲಿ. ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್. ಯೂಸರ್ ನೇಮ್ ಯಾವ ಥರ ಇಟ್ಕೋಬೇಕು ಅಂದರೆ ನಿಮ್ಗೆ ಈಸಿ ಆಗೋ ಥರ ಒಂದು ಯೂನಿಕ್ ಆದಂಥ ಒಂದು ಯೂಸರ್ ನೇಮ್ ಇಟ್ಕೊಳ್ಳಿ. ಇಮೇಲ್, ಅದು ಒಂದು ಇಮೇಲ್ ಐಡಿಯನ್ನು ಕೂಡ ಹಾಕೇಬೇಕು ಇಲ್ಲಿ. ಸಾರಿ, ಸ್ಮಾಲ್ ಲೆಟರ್ಸ್ ತುಂಬಿ ಇಮೇಲಲ್ಲಿ. NP ಕನ್ಫರ್ಮ್ ಇಮೇಲ್. ಇದನ್ನೇ ಕಾಪಿ ಮಾಡಿಬಿಟ್ಟು ಕೆಳಗಡೆ ಪೇಸ್ಟ್ ಮಾಡಿ. ಕಂಟ್ರಿ ಸೆಲೆಕ್ಟ್ ಮಾಡಿ, ಸಿಟಿ ಹಾಕಿ, ರೈಟ್ 30. ಮೊಬೈಲ್ ನಂಬರ್ನು ಹಾಕಿ, 811. ಮೊಬೈಲ್ ನಂಬರ್ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಳ್ಳಿ. ಈ ಕ್ಯಾಪ್ಚಾ ಕೋಡು ಇಲ್ಲಿ ಏನು ಕಾಣ್ತಾ ಇದೆ, ಈ ಒಂದು ಕ್ಯಾಪ್ಚಾ ಕೋಡು ಕೂಡ ನೀವು ಹಾಕಲೇಬೇಕಿಲ್ಲಿ. ಜಸ್ಟ್ ಗೆಟ್ ಸ್ಟಾರ್ಟೆಡ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಐ ಡಿ ಕ್ರಿಯೇಟ್ ಆಗುತ್ತೆ. ಐ ಡಿ ಕ್ರಿಯೇಟ್ ಆದ ತಕ್ಷಣ ನೋಡಿ, ನಂಬರು ದಿಸ್ ವ್ಯಾಲ್ಯೂ ಇಸ್ ನಾಟ್ ವ್ಯಾಲಿಡ್ ಫೋನ್ ನಂಬರ್ ಅಂತ ಕೇಳ್ತಾ ಇದೆ. ಅಂದರೆ 81477. ಇಲ್ಲಿ ಕಂಟ್ರಿ ಕೋಡ್ ನಾವು ಹಾಕಲೇಬೇಕು, +91. ರೈಟ್, ಇಲ್ಲಿ ಕ್ಯಾಪ್ಚಾ ಕೋಡು ಚೇಂಜ್ ಆಗಿಬಿಡ್ತು. ಮತ್ತೆ ಅದನ್ನು ಹಾಕಿ WKYTW. ರೈಟ್, ಗೆಟ್ ಸ್ಟಾರ್ಟೆಡ್. ಪ್ಲೀಸ್ ಫಿಲ್ ಪಾಸ್ವರ್ಡ್. ಸಾರಿ, ಪಾಸ್ವರ್ಡ್ ಇನ್ನೊಮ್ಮೆ ಹಾಕಬೇಕು.
ಗೆಟ್ ಸ್ಟಾರ್ಟೆಡ್. ನೋಡಿ ದಿಸ್ ಯೂಸರ್ ನೇಮ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸ್ತಾ ಇದೆ, ಅದಕ್ಕೆ ಲಾಗಿನ್ ತಗೋತಾ ಇಲ್ಲ ಇದು. ಸೊ ಯೂಸರ್ ನೇಮ್ ಈ ಥರ ಬಂದಾಗ ಬೇರೆ ಚೇಂಜ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ನಿಮ್ಮ ಹಾಕಿ. ನೋಡಿ ಕ್ಯಾಪ್ಚಾ ಕೋಡ್ ಮತ್ತೆ ಚೇಂಜ್ ಆಗಿದೆ, ಪ್ರತಿ ಸಲ ಇಲ್ಲಿ ಚೇಂಜ್ ಆಗ್ತಾ ಇರತ್ತೆ. ಕರೆಕ್ಟ್ ನೋಡಿ ಟೈಪ್ ಮಾಡಿ, ರೈಟ್ ಕ್ಲಿಕ್ ಮಾಡಿ ಲಾಗಿನ್ ಆಗಿರುತ್ತೆ. ಲಾಗಿನ್ ಆದ ತಕ್ಷಣ ನಿಮ್ಮ ಇಮೇಲ್ ಐ ಡಿಗೆ ವೆರಿಫಿಕೇಷನ್ ಲಿಂಕ್ ಹೋಗಿರುತ್ತೆ. ಒನ್ಸ್ ಆ ವೆರಿಫಿಕೇಷನ್ ಲಿಂಕ್ ಹೋದ್ಮೇಲೆ ನೀವು ನೋಡಿ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್, ಯು ಕ್ಯಾನ್ ಲಾಗಿನ್ ಇನ್ ಟು ಯುವರ್ ಪ್ರೊಫೈಲ್. ರೈಟ್, ನಿಮ್ಮ ಒಂದು ಇಮೇಲ್ಗೆ ವೆರಿಫಿಕೇಷನ್ ಲಿಂಕ್ ಹೋಗಿರುತ್ತೆ. ಸೊ ಅಲ್ಲಿ ಕೂಡ ನೀವು ಅದನ್ನು ಲಾಗಿನ್ ಮಾಡಿಬಿಟ್ಟು ಅಲ್ಲಿ ವೆರಿಫೈ ಮಾಡಿದ್ರೆ ಅಲ್ಲಿ ಕೂಡ ವೆಬ್ಸೈಟಲ್ಲಿ ಓಪನ್ ಆಗುತ್ತೆ. ಡೈರೆಕ್ಟ್ ನಿಮ್ಮ ಒಂದು ಹೋಮ್ ಪೇಜ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೂಡ ಇವಾಗ ನೀವು ಇಲ್ಲಿ ಲಾಗಿನ್ ಕೊಟ್ಟರು ಈ ಥರ ವೆಬ್ ಪೇಜ್ ಬರುತ್ತೆ. ಈ ಥರ ಪೇಜ್ ಬಂದಾಗ ಇಲ್ಲಿ ನೀವು ನಿಮ್ಮ ಯೂಸರ್ ನೇಮನ್ನು ಹಾಕಬೇಕು. ನೆಕ್ಸ್ಟ್ ನೀವು ಪಾಸ್ವರ್ಡನ್ನು ಹಾಕಿ. ಇಲ್ಲಿ ಕ್ಯಾಪ್ಚಾ ಕೋಡ್ ಟೈಪ್ ಮಾಡಿ. ರೈಟ್, ಲಾಗಿನ್ ಅಂತ ಕೊಟ್ಟಾಗ ನಂಬರ್ಸ್ ESZ31, ರೈಟ್, ಸೈನ್ ಇನ್ ಕೊಟ್ಟಾಗ ರೈಟ್, ಇಲ್ಲಿ ನೀವು ಸೈನ್ ಇನ್ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಒನ್ ಲೈಫ್ನ ಎಜುಕೇಷನ್ ಪ್ಯಾಕೇಜ್ ಕ್ರಿಪ್ಟೋ ಕರೆನ್ಸಿ ಎಜುಕೇಷನ್ ಪ್ಯಾಕೇಜ್ನ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇದು ನಿಮ್ಮ ಹೋಮ್ ಪೇಜ್ ಇದೆ. ಸೊ ಇದರಲ್ಲಿ ಟೋಟಲ್ಸು 0 ತೋರಿಸ್ತಾ ಇದೆ, 1 ಕಾಯಿನ್ ಅಕೌಂಟು 0 ತೋರಿಸ್ತಾ ಇದೆ, ಕ್ಯಾಶ್ ಅಕೌಂಟು 0 ತೋರಿಸ್ತಾ ಇದೆ. ಸೊ ಎಲ್ಲ ಥರ ಇದು 0 ಇರುತ್ತೆ. ಸೊ ಯಾವಾಗ ನೀವು ನಿಮ್ಮ ಒಂದು ಪ್ಯಾಕೇಜನ್ನು ಆ್ಯಕ್ಟಿವೇಟ್ ಮಾಡ್ಕೋತೀರಾ ಅವಾಗ ನಿಮಗೆ ಟೋಕನ್ಸ್ಗಳು ಸಿಗುತ್ತೆ. ನಿಮ್ಮದು ಸೆಟ್ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಇದೆ, ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೇಕು. ಯಾಕಂತಂದರೆ ಈ ಒಂದು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಯಾವಾಗ ಬೇಕಾಗುತ್ತೆ ಅಂತಂದರೆ ಇಲ್ಲಿ ನಿಮ್ಮ 1 ಕಾಯಿನ್ ಅಕೌಂಟಲ್ಲಿ ಇರ್ತಕ್ಕಂಥ ಒಂದು ಕಾಯಿನ್ಸನ್ನ ಅಪ್ಲೈನ್ಗೆ ಅಥವಾ ಡೌನ್ಲೈನ್ಗೆ ಸೆಂಡ್ ಮಾಡಬೇಕು ಅಂದಾಗ ಆ 1 ಕಾಯಿನ್ ಟ್ರಾನ್ಸಾಕ್ಷನ್ ಮಾಡುವಾಗ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಬೇಕಾಗತ್ತೆ. ಮತ್ತು ಅದೇ ಥರ ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ ಇರೋಸ್ ಇತ್ತಂತಂದರೆ ನಿಮ್ಮ ಒಂದು ಅರ್ನಿಂಗ್ಸ್ ಬಂದಿರತಕ್ಕಂಥ ಅರ್ನಿಂಗ್ಸ್ ಮೇಲೆ ಇರೋಸ್ ಇದೆ, ಅದನ್ನು ನೀವು ಯಾರಿಗಾದ್ರೂ ಸೆಂಡ್ ಮಾಡಬೇಕಾದಾಗ ಆ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಬೇಕಾಗುತ್ತೆ. ರೈಟ್, ಇವಾಗ ನಿಮ್ಮ ಒಂದು ಈ ಕೋಡನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಯಾವ ಥರ ಮಾಡಬೇಕಂತ ಇಲ್ಲಿ ತಿಳ್ಕೊಳ್ಳೋಣ.